ಕ್ಷಣ ಕ್ಷಣಕ್ಕೂ ಕುತೂಹಲ ಮೂಡಿಸ್ತಾ ಇದೆ ವಿಧಾನ ಪರಿಷತ್ತಿನ ಫಲಿತಾಂಶ. ವಿಧಾನ ಪರಿಷತ್ತಿನ ರಿಸಲ್ಟ್ ಯಾವ ಅಭ್ಯರ್ಥಿ ಗೆಲ್ತಾರೆ ಅನ್ನೋದು ಈಗ ಲೆಕ್ಕಾಚಾರ ಶುರುವಾಗಿದೆ, ಕ್ಲೈಮ್ಯಾಕ್ಸಿಗೆ ಬಂದು ನಿಂತ್ಕೊಂಡಿದೆ. ನಾವಾಗಲೇ ಹೇಳ್ತಾ ಇದ್ವಿ, ಕಾಂಗ್ರೆಸ್ನಿಂದ 5, ಬಿಜೆಪಿಯಿಂದ 2, JDSನಿಂದ 1 ಸ್ಪರ್ಧೆ ಮಾಡಿದ್ದಾರೆ. ಕಾಂಗ್ರೆಸ್ನಿಂದ KPCC ಅಧ್ಯಕ್ಷರೂ ಆಗಿರುವ BK ಹರಿಪ್ರಸಾದ್ ಇದ್ದಾರೆ, PV ಮೋಹನ್ ಇದ್ದಾರೆ, ಶಿವಣ್ಣ ಇದ್ದಾರೆ, ಮಳವಳ್ಳಿ ಶಿವಣ್ಣ ಅಂತ ಕೂಡ ಕರೀತಾರೆ ಅವರನ್ನು. ಇನ್ನು ಕಲಬುರಗಿ ಭಾಗದಿಂದ ತಿಪ್ಪಣ್ಣ ಕಮಕ್ನೂರ್ ಇದ್ದಾರೆ. 4 ಜನ ಸ್ಪರ್ಧೆ ಮಾಡಿದ್ರು. ಜೊತೆಗೆ 5ನೇ ಅಭ್ಯರ್ಥಿಯಾಗಿ ವಿನಯ್ ಕಾರ್ತಿಕ್. ಹೇಳಿ ಕೇಳಿ, ವಿನಯ್ ಕಾರ್ತಿಕ್ DK ಶಿವಕುಮಾರ್ ಅವರ ಗುಂಪಿನಲ್ಲಿ ಅಥವಾ DK ಶಿವಕುಮಾರ್ ಅವರ ಅತ್ಯಾಪ್ತ ಬಣದಲ್ಲಿರುವಂಥ ಒಬ್ಬ ಯುವ ಮುಖಂಡ. ಹೀಗಾಗಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಅವಕಾಶವೇನೋ ಕಲ್ಪಿಸಿದ್ದಾರೆ, ಆದರೆ ಗೆಲ್ಲುವಂಥ ಲೆಕ್ಕಾಚಾರಗಳನ್ನು ಹೇಗೆ ಕಲ್ಪಿಸ್ತಾರೆ ಅನ್ನೋದೀಗ ಪ್ರಶ್ನೆ. ವಿನಯ್ ಕಾರ್ತಿಕ್ ಸ್ಪರ್ಧೆ ಮಾಡಿರದೆ ಈಗ ಸವಾಲು. ಇನ್ನು BJPಯಿಂದ ತೆಗೆದುಕೊಂಡ್ರೆ ರಘು ಕೌಟಿಲ್ಯ ಮತ್ತು ಲಿಂಗರಾಜ್ ಪಾಟೀಲ್ ಇಬ್ಬರು ಸ್ಪರ್ಧೆ ಮಾಡಿದ್ದಾರೆ. ಇನ್ನು JDSನಿಂದ ಗೋವಿಂದರಾಜು ಕಣಕ್ಕಿಳಿಸಿದ್ದಾರೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಮತ್ತು JDSನ ಗೋವಿಂದರಾಜು ಇಬ್ಬರ ನಡುವೆ ಫೈಟ್ ಇದೆ. JDSನ ಗೋವಿಂದರಾಜು ನಡುವೆ ಜಿದ್ದಾಜಿದ್ದಿ ಇದೆ. ಮತಗಳನ್ನು ಹೇಗೆ ಹೊಂದಾಣಿಕೆ ಮಾಡಿಕೊಳ್ತಾರೆ, ಹೇಗೆ ಬೇರೆ ಪಕ್ಷದ ಮತಗಳನ್ನು ಸೆಳೀತಾರೆ ಅಂತ. ಆಯಾ ಪಕ್ಷದ ಶಾಸಕರನ್ನು ರೆಸಾರ್ಟ್ನಲ್ಲಿ ಇರಿಸುವಂಥ ಕೆಲಸ ಆಗಿತ್ತು. ವಂಡರ್ಲಾ ರೆಸಾರ್ಟ್ನಲ್ಲಿ ಕೆಲವರಿದ್ದರು, ದೇವನಹಳ್ಳಿ ಕಡೆ ರೆಸಾರ್ಟಲ್ಲಿ ಕೆಲವರಿದ್ದರು, ಮತ್ತೆಲ್ಲೋ ಕೆಲವರಿದ್ದರು. ಅವರವರ ಪಕ್ಷದ ಶಾಸಕರನ್ನು ವಿಶ್ವಾಸದಲ್ಲಿಟ್ಟುಕೊಳ್ಳುವ, ಅಡ್ಡ ಮತದಾನವನ್ನು ತಪ್ಪಿಸುವ, ಪಕ್ಷ ವಿರೋಧಿ ಚಟುವಟಿಕೆ ಆಗದಂತೆ ನೋಡಿಕೊಳ್ಳುವ ಭಾಗವಾಗಿ ಅವರನ್ನು ಬೇರೆ ಬೇರೆ ರೆಸಾರ್ಟ್ಗಳಿಗೆ ಶಿಫ್ಟ್ ಮಾಡಲಾಗಿತ್ತು. ತನ್ನ ಶಾಸಕರ ಬಲವನ್ನು ಹಿಡಿದುಕೊಳ್ಳುವಲ್ಲಿ, ತನ್ನ ಶಾಸಕರ ಅಡ್ಡ ಮತದಾನದ ಆಗದಂತೆ ನೋಡಿಕೊಳ್ಳುವಲ್ಲಿ ಆಯಾ ಪಕ್ಷಗಳು ಯಶಸ್ವಿಯಾಗಿದ್ದಾವೆ. ಭಾರೀ ಗಮನ ಸೆಳೆದಿದ್ದು ಅಂತ ಹೇಳಿದ್ರೆ, ಇಲ್ಲಿ ಆತ್ಮವಿಶ್ವಾಸದ ಅಥವಾ ಆತ್ಮಸಾಕ್ಷಿಯ ಮತ. ಇಂಥ ಚುನಾವಣೆಗಳು ಬಂದಾಗ ಆತ್ಮಸಾಕ್ಷಿಯ ಮತಗಳ ಆ ಟೈಟಲನ್ನು ಆಗಾಗ ನಾವು ಕೇಳ್ತಾ ಇರ್ತೀವಿ. ಇವತ್ತು ಕೂಡ ಆತ್ಮಸಾಕ್ಷಿಯ ವಿಚಾರವಾಗಿ ಇಬ್ಬರು ನಾಯಕರು ಹೇಳಿದ್ದಾರೆ. ಅದು ಶಿವರಾಮ್ ಹೆಬ್ಬಾರ್, ST ಸೋಮಶೇಖರ್. ಅವರಿಗೆ BJPಯಲ್ಲಿಲ್ಲ ಹಂಗಂದುಕೊಳ್ಬೇಕಷ್ಟೇ. ನಾವು ಆತ್ಮಸಾಕ್ಷಿಗೆ ಮತ ಹಾಕಿದ್ದೇವೆ, ಮುಖ್ಯಮಂತ್ರಿಗಳು ಕರೆದು ಮಾತನಾಡಿದ್ದಾರೆ, ನಾವು ಮತ ಹಾಕಿದ್ದೇವೆ ಅಂತ ಹೇಳಿದ್ದಾರೆ. ಯಾರಿಗೆ ಏನು ಎತ್ತ ಅಂತ ಹೇಳಿಕೊಂಡಿಲ್ಲ. ಇನ್ನು BJPಯಿಂದ ಉಚ್ಚಾಟನೆಗೊಂಡಿರುವಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಯಾರಿಗೆ ಮತ ಹಾಕಿದ್ದಾರೆ? ಅವರು ಬಹಿರಂಗವಾಗಿ ಹೇಳಿದ್ದಾರೆ, ನಾನು BJPಗೇ ಮತ ಹಾಕ್ತೀನಿ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ BJPಗೆ ಮತ ಹಾಕ್ತೀನಿ ಅಂತ ಹೇಳಿ ಪತ್ರವನ್ನು ಕೂಡ ಬರೆದಿದ್ದಾರೆ BJPಯ ರಾಷ್ಟ್ರೀಯ ಅಧ್ಯಕ್ಷರಿಗೆ. ಸೊ ಅಲ್ಲಿಗೆ ಅದು BJPಗೆ ಮತ ಹೋಗುತ್ತೆ ಅಂತ ಅಂದುಕೊಳ್ಳೋಣ. ಇನ್ನು JDSನಲ್ಲೂ ಕೂಡ GT ದೇವೇಗೌಡರು ಯಾರಿಗೆ ಮತ ಹಾಕಿದ್ದಾರೆ ಅನ್ನೋದು ಇನ್ನೂ ಕೂಡ ಕುತೂಹಲ. ಯಾಕಂದರೆ ಪಕ್ಷದ ಚಟುವಟಿಕೆಗಳಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ, ಪಕ್ಷದ ನಾಯಕರಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ. JDSನಲ್ಲಿದ್ದರೂ JDSನಲ್ಲಿ ಇಲ್ಲದ ರೀತಿಯ ಪರಿಸ್ಥಿತಿ ಇದೆ. ಸೊ ಹೀಗಾಗಿ GT ದೇವೇಗೌಡರು ಯಾರಿಗೆ ಮತ ಹಾಕಿದ್ದಾರೆ ಅನ್ನೋದು ಕೂಡ ಇಲ್ಲಿಯವರೆಗೂ ಸ್ಪಷ್ಟ ಇಲ್ಲ. ಇನ್ನೇನು ಕೆಲ ಹೊತ್ತಿನಲ್ಲಿಯೇ ಸಂಪೂರ್ಣ ಚಿತ್ರಣ ಸಿಗ್ತಾ ಹೋಗುತ್ತೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ್, ಅಂತಿಮ ಹಂತದಲ್ಲಿದ್ದೇವೆ. ಎಸ್ ರಾಕೇಶ್ ಅವ್ರ ಫೋನ್ ಕಟ್ ಆಗಿದೆ. ಫಲಿತಾಂಶ ಬರಲಿಕ್ಕೆ ಇನ್ನೇನು ಕೆಲ ಹೊತ್ತು ಮಾತ್ರ ಬಾಕಿ ಇದೆ. JDSನಿಂದ ಗೋವಿಂದರಾಜು, ಕಾಂಗ್ರೆಸ್ನಿಂದ ವಿನಯ್ ಕಾರ್ತಿಕ್ ಇಬ್ಬರ ಭವಿಷ್ಯ ಏನಾಗುತ್ತೆ ಅಂತ ನೋಡಬೇಕಾಗಿದೆ. ಇಡೀ ಸಂಪೂರ್ಣ ಲೆಕ್ಕಾಚಾರವನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಸೊ ಹೀಗಾಗಿ ಕಾಂಗ್ರೆಸ್ನ 4 ನಿಶ್ಚಿತವಾಗಿ ಗೆಲ್ಲುತ್ತೆ, BJP 2 ನಿಶ್ಚಿತವಾಗಿ ಗೆಲ್ಲುತ್ತೆ. 5ನೇ ಅಭ್ಯರ್ಥಿ ಕಾಂಗ್ರೆಸ್ಸಿಂದ, ಮತ್ತೊಂದು ಕಡೆ JDS. ನೋಡಿ, JDS ಇಲ್ಲಿ ಕ್ಯಾಂಡಿಡೇಟನ್ನು ಪ್ರಯೋಗ ಮಾಡಿದ್ದೆ ಭಾಳ ಅಚ್ಚರಿ ಅಂತ ಅನಿಸುತ್ತೆ.
ತನಗೆ ಗೆಲ್ಲಲು ಬೇಕಾದಂಥ ಸಂಖ್ಯಾಬಲವನ್ನು ಹೊಂದದೇ ಹೋದರೂ ಕೂಡ ಅಭ್ಯರ್ಥಿಯನ್ನು ಪ್ರಯೋಗ ಮಾಡಿದ್ದು ಯಾಕೆ? ಗೆಲ್ಲಂತವ್ರು ತುಂಬ ಚೆನ್ನಾಗಿ ಗೊತ್ತಿದೆ, ಗೆಲ್ಲೋದಿಲ್ಲ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ, ಆದರೂ ಕೂಡ ಪ್ರಯೋಗ ಮಾಡಿದ್ದಾರೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ BJPಯೂ ಕೂಡ ಎಕ್ಸ್ಟ್ರಾ ಅಭ್ಯರ್ಥಿಯನ್ನು ನಿಲ್ಲಿಸುವ ಗೋಜಿಗೆ ಹೋಗಲಿಲ್ಲ. ಈಗ JDSಸು ನಿಲ್ಲಲಿಲ್ಲ ಅಂತ ಹೇಳಿದ್ರೆ ಅನಾಯಾಸವಾಗಿ ಕಾಂಗ್ರೆಸ್ ಗೆದ್ದುಬಿಡುತ್ತೆ, ಕುದುರೆ ವ್ಯಾಪಾರ ನಡೆಯುತ್ತೆ. ಅದನ್ನು ತಡೆಗಟ್ಟಬೇಕು ಅಂದರೆ ತನ್ನ ಶಾಸಕರನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಕು. ಹೌದು, ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ. ದೇವನಹಳ್ಳಿಯ ರೆಸಾರ್ಟಿಗೆ ಕರೆದುಕೊಂಡು ಹೋಗಿದ್ದಾರೆ 18 ಶಾಸಕರನ್ನು. ಸೀದಾ ಬಸ್ಗಳಲ್ಲಿ ಬಂದು ತಂಡೋಪತಂಡವಾಗಿ ಬಂದು ಮತದಾನವನ್ನು ಮಾಡಿದ್ದಾರೆ. ಮತದಾನ ಮಾಡಿದ ಬಳಿಕ ವಾಪಸ್ ಹೋಗಿದ್ದಾರೆ. ಆದರೆ ಇದು ಗೌಪ್ಯ ಮತದಾನವಾಗಿರೋದ್ರಿಂದ ಯಾವ ಶಾಸಕ ಯಾರಿಗೆ ಮತ ಹಾಕಿದ್ದಾನೆ ಅನ್ನೋದು ಅಷ್ಟು ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ಈಗ ಎಲೆಕ್ಷನ್ ರಿಸಲ್ಟ್ ಬಳಿಕವಷ್ಟೇ ಗೊತ್ತಾಗುತ್ತೆ. ಆದರೆ ಕಾಂಗ್ರೆಸ್ ಭಾಳ ಕಾನ್ಫಿಡೆಂಟ್ ಆಗಿದೆ, ನಮ್ಮ ಮತಗಳೆಲ್ಲೂ ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ 5ನೇ ಅಭ್ಯರ್ಥಿನೇ ಹೆಂಗೆ ಗೆಲ್ಲಿಸ್ತೀರಿ ಅಂದರೆ ಅದನ್ನು ತಂತ್ರಗಾರಿಕೆ ಗುಟ್ಟನ್ನು ಕೂಡ ಬಿಟ್ಟುಕೊಟ್ಟಿಲ್ಲ DK ಶಿವಕುಮಾರ್. ಸೊ ಹೀಗಾಗಿ 5ನೇ ಅಭ್ಯರ್ಥಿಯ ಗೆಲುವು ಬಹಳ ಕುತೂಹಲ ಕೇಳಿಸ್ತಾ ಇದೆ. ಎಸ್, ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ LN ಸ್ವಾಮಿ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸ್ವಾಮಿ, ಗಮನಿಸ್ತಾ ಇದ್ದೀವಿ, ಈಗ ಚುನಾವಣೆ ಮುಗಿದಿದೆ, ಫಲಿತಾಂಶವಷ್ಟೇ ಬಾಕಿ ಇದೆ. ಸದ್ಯಕ್ಕಂತೂ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ JDSನ ಅಭ್ಯರ್ಥಿ, ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಭವಿಷ್ಯ ಏನಾಗುತ್ತೆ ಅಂತ ಅದರ ಮೇಲೆ ಇಡೀ ಲೆಕ್ಕಾಚಾರಗಳು ಗೊತ್ತಾಗುತ್ತೆ. ಇಲ್ಲಿ ಕಾಂಗ್ರೆಸ್ನಿಂದಲಾದರೂ ಅಡ್ಡ ಮತದಾನ ಆಗಬೇಕು, JDSನಿಂದಾದರೂ ಅಡ್ಡ ಮತದಾನ ಆಗಬೇಕು. ಆಗ ಮಾತ್ರ ಇವರಿಬ್ಬರಲ್ಲಿ ಒಬ್ಬರು ಕ್ಲಿಯರ್ ಆಗ್ತಾರೆ. ಇಲ್ಲ ಅವರ ಪಕ್ಷದ ಮತಗಳು ಅವ್ರಿಗೆ ಮಾತ್ರ ಬಿದ್ದಿದೆ ಅಂತ ಹೇಳಿದ್ರೆ ಇಬ್ಬರು ಕೂಡ ಸೋತು ಹೋಗ್ತಾರೆ. ಹೇಗಿದೆ ಪರಿಸ್ಥಿತಿ ಈಗ? ದಶರಥ್, ಚುನಾವಣೆ ಮತದಾನ ಪ್ರಕ್ರಿಯೆ ಮುಗಿದಿದೆ. ಈಗ ಚುನಾವಣೆಗೆ ಸಂಬಂಧಪಟ್ಟಂತೆ ಮತ ಎಣಿಕೆ ಶುರುವಾಗಿರುವಂಥದ್ದು. ಅಂದರೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳು ಆಗ್ತಾ ಇದೆ, ಮತ ಎಣಿಕೆ ಶುರುವಾಗಿದೆ. ಇನ್ನೇನು ಕೆಲವೇ ಸಮಯದಲ್ಲಿ ಯಾರ್ಯಾರು ಅಭ್ಯರ್ಥಿಗಳ ಭವಿಷ್ಯ ಕೂಡ ಹೊರ ಬೀಳುವಂಥದ್ದು. ಪ್ರಮುಖವಾಗಿ ಈಗಾಗಲೇ 7 ಸ್ಥಾನಗಳಿಗೆ ನಡೆಯುವಂತಹ ಒಂದು ಚುನಾವಣೆಗೆ 8 ಅಭ್ಯರ್ಥಿಗಳು ಕಣಕ್ಕಿಳಿದಿದ್ರು. ಅದು ಕಾಂಗ್ರೆಸ್ನಿಂದ 5 ಅಭ್ಯರ್ಥಿಗಳು, BJPಯಿಂದ 2 ಹಾಗೂ JDSನಿಂದ ಗೋವಿಂದರಾಜು ಅವರು ಸ್ಪರ್ಧೆಗಿಳಿದಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಸ್ಟ್ರಾಟಜಿಗಳು ಕೂಡ ವರ್ಕೌಟ್ ಆಗಿದೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇರೋಂಥದ್ದು. ಯಾಕೆಂದರೆ ಕಳೆದ 2 ದಿನಗಳಿಂದ ಕಾಂಗ್ರೆಸ್ ನಾಯಕರು ತಮ್ಮದೇ ಆದಂಥ ಒಂದು ಸ್ಟ್ರಾಟಜಿಗಳನ್ನು ಮಾಡಿಕೊಂಡಿದ್ರು. ಅದರಲ್ಲೂ CM DK ಶಿವಕುಮಾರ್ ಅವರು ಮುತುವರ್ಜಿ ವಹಿಸಿ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ಳೇಬೇಕು ಎಂಬ ಹಠಕ್ಕೆ ಬಿದ್ದು ಸಾಕಷ್ಟು ರಣತಂತ್ರಗಳನ್ನು ಹೆಣೆದಿದ್ರು. ಪ್ರಮುಖವಾಗಿ ಒಂದೇ ಕಡೆ ವಾಸ್ತವ್ಯ ಇರಿಸಿ ಅಲ್ಲಿ ಯಾವ ರೀತಿ ಮತ ಚಲಾವಣೆ ಮಾಡಬೇಕು ಎಂಬ ತರಬೇತಿಯನ್ನು ಕೊಟ್ಟಿದ್ರು. ಯಾಕೆಂದರೆ ಒಂದು ಅಡ್ಡ ಮತದಾನದ ಭೀತಿ ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. JDSನಿಂದ ಕಾಂಗ್ರೆಸ್ ಶಾಸಕರ ಸಂಪರ್ಕ ಆಗ್ತಾ ಇದೆ, ಸಂಪರ್ಕದಲ್ಲಿ ಇದ್ದಾರೆ ಎಂಬ ಮಾಹಿತಿಗಳು ಕೂಡ ನಮಗೆ ಸಿಕ್ಕಿದ್ವು ಅನ್ನೋದು ವಿಚಾರವನ್ನು ಸದ್ಯ ಕಾಂಗ್ರೆಸ್ ನಾಯಕರೇ ಹೇಳಿದರು. ಈ ಹಿನ್ನೆಲೆಯಲ್ಲಿ ಅಡ್ಡ ಮತದಾನವನ್ನು ತಪ್ಪಿಸೋದು ಒಂದು ಕಡೆ, ಆದರೆ ಮತ್ತೊಂದು ಕಡೆ ಮತಗಳು ಅಸಿಂಧು ಆಗಬಾರ್ದು ಎಂಬ ವಿಚಾರವನ್ನು ಇಟ್ಕೊಂಡು ಸಾಕಷ್ಟು ಒಂದು ತರಬೇತಿಯನ್ನು ಕೊಟ್ಟಿದ್ರು. ಯಾವ ರೀತಿ ವೋಟಿಂಗ್ ಮಾಡಬೇಕು, ಯಾವ ರೀತಿ ಆ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕು ಅನ್ನೋದು. ಯಾಕೆಂದರೆ ಇದು ಗೌಪ್ಯವಾಗಿ ನಡೆಯುವಂಥ ಒಂದು ಮತದಾನ ಆಗಿರೋದ್ರಿಂದ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಅಸಿಂಧು ಆಗುತ್ತೆ ಮತ. ಜೊತೆಗೆ ಅಭ್ಯರ್ಥಿಗಳು
ಅಭ್ಯರ್ಥಿಗೂ ಹಿನ್ನಡೆ ಆಗುತ್ತೆ. ಹೀಗಾಗಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ತುಂಬ ಎಚ್ಚರಿಕೆಯಿಂದ ಮತದಾನದಲ್ಲಿ ಭಾಗಿಯಾಗಬೇಕು ಎಂಬ ತರಬೇತಿಯನ್ನು ಕೊಟ್ಟಿದ್ದರು. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಅಡ್ಡ ಮತದಾನದಿಂದ ತಪ್ಪಿಸ್ಕೋದಕ್ಕೆ ಒಂದೇ ಕಡೆ ವಾಸ್ತವ್ಯ ಇದ್ದರು, ಜೊತೆಗೆ ಅವ್ರಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದರು. 5ನೇ 4 ಅಭ್ಯರ್ಥಿಗಳು ಬಹುತೇಕವಾಗಿ ಗೆಲ್ತಾರೆ, ಇನ್ನು 5ನೇ ಅಭ್ಯರ್ಥಿನ ಗೆಲ್ಲಿಸೋದಕ್ಕೆ ಯಾವ ರೀತಿ ರಣತಂತ್ರ ಮಾಡಬೇಕು ಎಂಬ ಸಂದೇಶವನ್ನು ಕಳಿಸಿದ್ರು. ಜೊತೆಗೆ 2-3 ಮತಗಳು ಬಂದಂಥ ಸಂದರ್ಭದಲ್ಲಿ ಪ್ರಾಶಸ್ತ್ಯದ ಮತ ಅಥವಾ ಏನು ಬಿ ಜೆ ಪಿಯಿಂದ ಹೊರಬಂದಿರುವಂಥ ಶಾಸಕರಾದಂಥ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಅಂದರೆ ಉಚ್ಚಾಟಿತ ಶಾಸಕರು, ಅವರು ಕೂಡ ಈಗಾಗಲೇ ಕಾಂಗ್ರೆಸ್ ಕಡೆ ಒಲವಿದ್ದರು, ಅವರು ಕೂಡ ಈಗಾಗಲೇ ಕಾಂಗ್ರೆಸ್ ಪರ ನಿಂತಿರುವಂಥದ್ದು. ಈ ಎಲ್ಲ ಓಟುಗಳನ್ನು ಸಂಖ್ಯೆ ಬಲವನ್ನು ನಿರ್ಧಾರ ಮಾಡಿಕೊಂಡು 5ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ರು. ಈ 5ನೇ ಅಭ್ಯರ್ಥಿಯ ಒಂದು ಭವಿಷ್ಯ ಏನಾಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಿರೋಂಥದ್ದು. ಇದನ್ನು ಹೊರತುಪಡಿಸಿದ್ರೆ ಇನ್ನು ಕಾಂಗ್ರೆಸ್ದು ಇದು ಸಂಖ್ಯಾಬಲ ಆದರೆ ಇನ್ನು BJP ಹಾಗೂ JDS ನಡುವೆ ಯಾಕೋ ಒಂದು ರೀತಿ ಮತ್ತೆ ಆ ವ್ಯತ್ಯಾಸ ಆದಂತೆ ಕಂಡುಬರ್ತಿರೋಂಥದ್ದು. ಅಂದರೆ ಮೊದಲು ಒಬ್ಬ ಅಭ್ಯರ್ಥಿಗೆ 20 ಗೆಲುವಿನ ಮತಗಳು ಬೇಕಾಗಿರೋದು 28, ಸೇಫ್ ಝೋನಲ್ಲಿ 1 ಮತಗಳನ್ನು ಎಕ್ಸ್ಟ್ರಾ ಹಾಕಿಸಿ, ಅಂದರೆ ಹೆಚ್ಚುವರಿಯಾಗಿ ಹಾಕಿಸ್ಬೇಕು, ಸೇಫ್ ಝೋನಲ್ಲಿ ಇರಬೇಕು ಅನ್ನೋದು BJP ನಾಯಕರು ನಿರ್ಧಾರ ಮಾಡಿದರು. ಆದರೆ ಕೊನೆಯ ಹಂತದಲ್ಲಿ 30 ಮತಗಳನ್ನು ಹಾಕೋದಕ್ಕೆ ನಾಯಕರು ನಿರ್ಧಾರ ಮಾಡಿದ್ರು. ಅಲ್ಲಿ 2 ಮತಗಳು ಇನ್ನೂ ಕೂಡ ಶಾರ್ಟೇಜ್ ಆಗಿರುವಂಥದ್ದು. ಅಂದರೆ ಒಟ್ಟಾರೆಯಾಗಿ ಗೋವಿಂದರಾಜು ಅವರ ಒಂದು ಗೆಲುವಿಗೆ 2 ಮತಗಳ ಸಂಖ್ಯೆ ಕಡಿಮೆ ಇತ್ತು, ಈಗ ಮತ್ತೆ 4 ಮತಗಳ ಸಂಖ್ಯೆ ಕೊರತೆ ಇರುವಂಥದ್ದು. ಹೀಗಾಗಿ ಯಾವ ರೀತಿ ಗೋವಿಂದರಾಜು ಅವರು ಗೆಲ್ತಾರೆ ಅನ್ನೋದು ಕಾದು ನೋಡಬೇಕಾಗಿರುವಂಥದ್ದು. ಯಾಕೆಂದರೆ ಮತದಾನ ಪ್ರಕ್ರಿಯೆ ಆಗಿದೆ, ಈಗ ಮತದಾನ ಇನ್ನೇನು ಕೆಲವೇ ಸಮಯದಲ್ಲಿ ಚುನಾವಣೆ ಫಲಿತಾಂಶ ಕೂಡ ಬೀರ್ತಿದೆ. ಈ ಬರುವಂಥ ಸಂದರ್ಭದಲ್ಲಿ JDSನ ಸ್ಟ್ರಾಟಜಿ ವರ್ಕೌಟ್ ಆಗಿದೆಯಾ ಅಥವಾ ಲೆಕ್ಕಾಚಾರ ಉಲ್ಟಾ ಆಗಿದೆಯಾ ಅನ್ನೋದು ಕೂಡ ಚರ್ಚೆ ಆಗ್ತಾ ಇರೋಂಥದ್ದು. ಅಂದರೆ JDS ಸಾಕಷ್ಟು ಲೆಕ್ಕಾಚಾರವನ್ನು ಹಾಕ್ಕೊಂಡಿದ್ರು. ಒಂದು ಕಡೆ BJPಯಿಂದ ಒಂದಿಷ್ಟು ಮತಗಳು 2-3 ಮತಗಳು ಸಿಗುತ್ತೆ. ಇದೆಲ್ಲದರ ಮಧ್ಯೆ ಸ್ವಾಮಿ ಈಗ ಪ್ರಾಶಸ್ತ್ಯದ ಮತಗಳಿದ್ದಾವಲ್ಲ, ಈಗ ನೇರವಾಗಿ ಶಾಸಕರ ಮತ ಹಾಕಿದ್ರ ಜೊತೆಗೆ ಮೊದಲ ಪ್ರಾಶಸ್ತ್ಯದ ಮತ, 2ನೇ ಪ್ರಾಶಸ್ತ್ಯದ ಮತಗಳಿದ್ದಾವಲ್ಲ, ಆ ಪ್ರಾಶಸ್ತ್ಯದ ಮತಗಳ ಮೇಲೆ ಏನಾದ್ರು ನಂಬಿಕೆ ಇಟ್ಕೊಂಡು ಕಾಯ್ಕೊಂಡು ಕೂತ್ಕೊಂಡಿದೆಯಾ JDS ಮತ್ತು ಕಾಂಗ್ರೆಸ್ ಅಂತ? ಖಂಡಿತ ದಶರಥ್, ಈಗಾಗಲೇ ಅಭ್ಯರ್ಥಿ ಕೂಡ ಹೇಳ್ತಾ ಇದ್ರು, ಒಂದು ಕಡೆ ಪ್ರಾಶಸ್ತ್ಯದ ಮತ ನಮಗೆ ಸಿಗುತ್ತೆ ಅನ್ನೋದು, ಮತ್ತೊಂದು ಆತ್ಮಸಾಕ್ಷಿಯ ಮತಗಳು ಸಿಗುತ್ತೆ ಅನ್ನೋದು. ಅದು ಯಾವ ಆತ್ಮಸಾಕ್ಷಿಯ ಮತಗಳು JDSಗೆ ಸಿಕ್ಕಿದೆ ಅನ್ನೋದು ಇನ್ನೂ ಕೂಡ ನಿಗೂಢವಾಗಿದೆ. ಜೊತೆಗೆ JDS ಶಾಸಕರೇ ಕೆಲವೊಂದು ಮತ ಹಾಕಿದ್ದಾರೆ ಎಂಬ ಚರ್ಚೆ JDS ವಲಯದಲ್ಲೇ ಶುರುವಾಗಿರುವಂಥದ್ದು. ಒಂದು ಕಡೆ GT ದೇವೇಗೌಡ ಅವರ ನಡೆ ಯಾವ ರೀತಿ ಇದೆ ಅನ್ನೋದು ಕೂಡ ಗೊತ್ತಿಲ್ಲ. ನಾನು ಆತ್ಮಸಾಕ್ಷಿಯ ಪರವಾಗಿ ನಾನು ಮತವನ್ನು ಚಲಾವಣೆ ಮಾಡಿದ್ದೇನೆ ಎಂಬ ವಿಚಾರವನ್ನು ಹೇಳಿರೋದು ಯಾವ ದ್ವಂದ್ವ ಅರ್ಥ ಕೊಡುತ್ತೋ ಗೊತ್ತಿಲ್ಲ. ಜೊತೆಗೆ ಅವರ ನಡೆ ಕಾಂಗ್ರೆಸ್ ಕಡೆ ಇರುತ್ತಾ ಅಥವಾ JDS ಕಡೆ ಇರುತ್ತಾ, BJP ಕಡೆ ಇರುತ್ತಾ ಅನ್ನೋದು ಕೂಡ ನಿಗೂಢವಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಒಂದೊಂದು ವಿಚಾರಗಳು ಈಗಾಗಲೇ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಾ ಇದ್ದಿದ್ದು, JDSನ ಕೆಲವೊಂದು 4-5 ಶಾಸಕರು ನಮ್ಮ ಸಂಪರ್ಕದಲ್ಲಿ ಇದ್ದಾರೆ ಎಂಬ ವಿಚಾರಗಳು ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಾ ಇದ್ವು. ಅವರೇನಾದರೂ ಅಡ್ಡ ಮತನ ಹಾಕಿದರೆ ಖಂಡಿತವಾಗಿ JDS ನಾಯಕರಿಗೆ ಹಿನ್ನಡೆ ತಪ್ಪಿದ್ದಲ್ಲ. ಜೊತೆಗೆ ಇದು ತುಂಬ ಪಕ್ಷಕ್ಕೂ ಕೂಡ ಸಾಕಷ್ಟು ಡ್ಯಾಮೇಜು. 18 ಶಾಸಕರಲ್ಲಿ 4 ಅಡ್ಡ ಮತದಾನ ಹೋದಂಥ ಸಂದರ್ಭದಲ್ಲಿ ಪಕ್ಷದಲ್ಲಿ ಹಿಡಿತ ಕಳ್ಕೊಳ್ಳೋದಕ್ಕೆ ಪರಿಷತ್ ಚುನಾವಣೆ ವೇದಿಕೆ ಆಗುತ್ತಾ ಅನ್ನೋದು ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಹೀಗಾಗಿ ಪ್ರಾಶಸ್ತ್ಯದ ಮತದ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಆತ್ಮಸಾಕ್ಷಿಯ ಮತಗಳು JDSಗೆ ಬಿದ್ದಿದೆಯಾ ಅನ್ನೋದು ಕಾದು ನೋಡಬೇಕಾಗಿರುವಂಥದ್ದು ದಶರಥ್. ಎಸ್, ಥ್ಯಾಂಕ್ ಯು ಸ್ವಾಮಿ ನಿಮ್ಮಲ್ಲ ಮಾಹಿತಿಗೆ. ಇಲ್ಲಿ ಲೆಕ್ಕಾಚಾರ ಬಹಳ ಸುಲಭ. BJP ಮತ್ತು ಕಾಂಗ್ರೆಸ್ಗೆ ತಾನು ಸ್ಪರ್ಧೆ ಅಖಾಡಕ್ಕಿಳಿಸಿರುವಂಥ ಪೈಕಿ 5ರಲ್ಲಿ 4 ಜನ ಸುಲಭವಾಗಿ ಗೆಲ್ತಾರೆ. BJP ಕೂಡ ಸುಲಭವಾಗಿ ಗೆಲ್ಲುತ್ತೆ. JDSಗೆ 18 ಇದೆ. ಹಾಗೆ ನೋಡಿದ್ರೆ ಒಂದು 6 ಮತಗಳು BJPಯಿಂದ ಬರಬಹುದು ಅನ್ನೋ ಲೆಕ್ಕಾಚಾರ ಇತ್ತು. ಒಬ್ಬ ವ್ಯಕ್ತಿಗೆ ಗೆಲುವಿಗೆ 28 ಬೇಕು ಅಂದರೆ 28 + 28 56 ಆಯಿತು. BJPಯಲ್ಲಿರೋದು 62. ಹೀಗಾಗಿ 6 ಮತಗಳಲ್ಲಿ ಸಿಗಬಹುದು ಅಂತ ಹೇಳಿ JDS ಲೆಕ್ಕಾಚಾರ ಹಾಕ್ಕೊಂಡಿದೆ. 6 ಬಂದರೂ ಕೂಡ 18 + 6 24 ಆಯಿತು. ಇನ್ನೂ ಕೂಡ 4 ಮತಗಳು ಬೇಕಾಗುತ್ತೆ. ಹಾಗೂ ಈಗೂ ಏನಾರು ಮಾಡಬಹುದಾ ಅಂಥೇಳಿ JDS ಲೆಕ್ಕಾಚಾರವನ್ನು ಇಟ್ಕೊಂಡಿದೆ.